ನಮಸ್ಕಾರ ವೀಕ್ಷಕರೇ, ಇದು ಭೀಮವಾದ ನ್ಯೂಸ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ಲಾಠಿ ಪ್ರಹಾರ ಹಾಗೂ ದೌರ್ಜನ್ಯವನ್ನು ಖಂಡಿಸಿ ಜೇವರ್ಗಿಯಲ್ಲಿ ನೂರಾರು ವಿದ್ಯಾರ್ಥಿಗಳು ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆಯಿತು. ಜೇವರ್ಗಿ ಪಟ್ಟಣದ ರಿಲಯನ್ಸ್ ಪೆಟ್ರೋಲ್ ಪಂಪ್ನಿಂದ ಮಿನಿ ವಿಧಾನಸೌಧದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ ಹಾಗೂ ಪೊಲೀಸರ ದೌರ್ಜನ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇದಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು. ಜೊತೆಗೆ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ದೆಹಲಿ ಪೊಲೀಸರನ್ನು ತಕ್ಷಣ ಬಂಧಿಸಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದರು. ಪ್ರತಿಭಟನೆಯ ನಂತರ ಜೇವರ್ಗಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಬೃಹತ್ ಹೋರಾಟದಲ್ಲಿ ವಿವಿಧ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಕ್ಯಾಮೆರಾಮನ್ ಜೊತೆ ರವಿಕುಮಾರ್ ಎಂ, ಬೀರನಹಳ್ಳಿ, ಭೀಮವಾದ ನ್ಯೂಸ್, ಜೇವರ್ಗಿ. ಎಕ್ಸಾಂಪಲ್ ಫಾರ್ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ 3 ವರ್ಷ ಕುಂತು ಓದಿ ಹೋದ ವರ್ಷ ನೀಟ್ ಬರೆದು ಪಾಸಾಗಳು. ಈ ಕಟ್ಟಪ್ಪು ಅದು ಇದು ಎಲ್ಲ ನೋಡಿದ್ರೆ ಎಷ್ಟೊಂದಿದೆ. ನೀಟ್ ಸಿಕ್ಕಿಲ್ಲ, ಅಷ್ಟಿಲ್ಲ. ಈಗ ನೋಡಿ ರಾಜಕಾರಣಿ ಒಳಗಿದ್ದಾರಂದ್ರೆ ರಾಜಕಾರಣಿ ಮಕ್ಕಳೇ ಡಾಕ್ಟರ್ ಆಗ್ಬೇಕಂತೇನಿಲ್ಲ. ಬಡವರು ವಿದ್ಯಾರ್ಥಿ ಬಂದು ಆಗಬೇಕು. ರಾಜಕಾರಣಿ ಮಕ್ಕಳಾದ್ರೆ ಕೋಟಿ ಕೋಟಿ ಲಕ್ಷ ಕೊಟ್ಟು ಅವ್ರು ಸೀಟ್ ತಗೋತಾರೆ. ಬಟ್ ಬಡವರಿಗೆ ಅಷ್ಟು ಕೊಡೋಕ್ಕಾಗಲ್ಲ. ಎಷ್ಟೇ ವಿದ್ಯೆ ಇರಲಿ, ನಮ್ಮ ವಿದ್ಯೆ ಅಗಲ ರಾತ್ರಿ ಓದ್ತೀವಿ. ನಮ್ಮ ತಂದೆ ತಾಯಿ ಇರ್ತದಲ್ಲ, ನನ್ನ ಮಗಳಿಗೆ ಎಷ್ಟೋ ಲಕ್ಷ ಹಾಕ್ತೀನಿ, ನಾನು ನನ್ನ ಮಗಳು ಓದ್ಬೇಕಂತಲ್ಲ. ಸೊ ಅದಕ್ಕೆ ಎಷ್ಟೇ ಜನ ಈ ರಾಜಕಾರಣಿಗಳು ಏನು ಮಾಡ್ತಾರೆ, ನನ್ನ ಮಗಳೇ ನಾ ಡಾಕ್ಟರ್, ನಾ ರಾಜಕಾರಣಿ ಒಳಗೆ ದುಡ್ಡು ಜಾಸ್ತಿ ಗಳಿಸ್ತೀನಿ, ಕೋಟಿ ಕೋಟಿ ನಾವು ಕೊಂಡ್ಕೋಬಹುದು ಆ ಸೀಟ್. ಒಂದು ಟಾಪಿಕ್ ಓದ್ತೀವಿ ಅಂದ್ರೆ ಅದಕ್ಕೆಲ್ಲ ತಿಳ್ಕೊಬೇಕು ನಾವು. ತಿಳ್ಕೊಂಡು ಈಗ ನೋಡಿ ಎಷ್ಟೋ ಈಗ ಎಜುಕೇಶನ್ ಮಂತ್ರಿ ಅವ್ರಿಗೆ ಕಾಣಿಸ್ತಿಲ್ಲ ಈ ಬಡವ್ರ ಮಕ್ಕಳು. ಅದು ಎಷ್ಟೋ ಪೇಪರ್ ಲೀಕ್ ಮಾಡಿದ್ರ ಅವ್ರು ರಾಜೀನಾಮೆ ಕೊಡ್ಲೇಬೇಕಂತ ಹೇಳ್ತೀವಿ. ಎನಿ ಕಾಸ್ಟ್ ಕೊಡ್ಲೇಬೇಕು. Good afternoon, myself Sayyida Zoya Tayyaba. I am from Dr. APJ Abdul Kalam Independent PU College जेवर्गी. बल्कि कर्नाटक स्टेट में जो ये प्रोटेस्ट हो रहे हैं 24 जुलाई को, ये किस लिए हो रहे हैं? What is the reason behind this? इसके पीछे ये रीज़न है कि हम जो लोग यहाँ पर प्रोटेस्ट कर रहे हैं, जंतर मंतर पर इतने सारे जो बच्चे बैठे हुए हैं, उन लोगों के ऊपर लाठीचार्ज हो रहा है. क्यों हो रहा है? हम लोग क्या उनको सता रहे हैं? कुछ भी नहीं. हम अपना पीसफुल प्रोटेस्ट अपना कर रहे हैं, लेकिन फिर भी वो लोगों के ऊपर हमारे एंटी नेशनलिस्ट बोलकर, ये जो स्टूडेंट्स है ये लोगों को एंटी नेशनलिस्ट बोलकर हमारे ऊपर लाठीचार्ज कर रहे हैं. लाठीचार्ज वो भी नॉर्मल लाठीचार्ज है, उसके ऊपर कीले ठोकर वैसे इतनी बुरी तरीके से बच्चों को मार रहे हैं. वो लोग क्या कर रहे हैं? क्या भी नहीं, बस अपना पीसफुल प्रोटेस्ट कर रहे हैं. कई के वास्ते अपने हक के वास्ते लड़ रहे हैं कि हमारे जो पेपर्स लीक हो रहे हैं, इतने सारे पेपर्स लीक कर रहे हैं. अब तक एजुकेशन मिनिस्टर को ना अपने काम के बारे में मालूम है, वो लोगों को अकाउंटेबिलिटी नहीं है कि उन्होंने क्या कर रहे हैं. उनको अकाउंटेबिलिटी के बारे में तक नहीं मालूम ना. उन लोग जस्टिस कर रहे हैं. अगर ये लोग पहले अगर जस्टिस करते थे हमारे साथ, पहले जो पेपर्स कैसे लीक हुए, वो लोगों को अगर पकड़ते थे तो ये प्रोटेस्ट करते थे ना, जंतर मंतर पे कुछ भी होता था. और ना ही हमारे ऊपर ये लाठी चार्ज होते थे, टीयर गैसेस फेंकते थे. ये हमारी प्रोटेस्ट इसलिए कर रहे हैं कि हमको इंसाफ मिलना. जो भी गवर्नमेंट है उन्हें जो गलती है उसको मानकर पूरे हिंदुस्तान के स्टूडेंट से माफी मांगना, और खासतौर पर जंतर मंतर पे जो बैठे हुए लोग हैं उनके जो मांगे हैं उसको पूरा करना. ರಿಸೈನ್ ಆಫ್ ಧರ್ಮೇಂದ್ರ ಪ್ರಧಾನ್ से ಸಂಘದ ವತಿಯಿಂದ ಹಾಗೂ ಜೇವರ್ಗಿಯ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಒಂದು ನ್ಯಾಯಯುತ ಹೋರಾಟವನ್ನು ಬೆಂಬಲಿಸಿ ಇವತ್ತೊಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ತಾತ್ಪರ್ಯ ಏನಂತಂದರೆ, ದೇಶದಲ್ಲಿ ಹಲವು ವಿದ್ಯಾರ್ಥಿಗಳು ಸುಮಾರು 2 ವರ್ಷಗಳ ಕಾಲ ಕಷ್ಟಪಟ್ಟು 24 ಲಕ್ಷ ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ನೀಟ್ ಎಕ್ಸಾಮನ್ನು ಬರೀತಾರೆ. ಅದರ ತಾತ್ಪರ್ಯ ಏನಾಗ್ತದೆ ಅಂತಂದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಆ ಸೋರಿಕೆಯನ್ನು ವಿರೋಧಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ದೆಹಲಿಯ ಕೇಂದ್ರ ಸರ್ಕಾರ ಅವರ ಮೇಲೆ ಅಮಾನುಷವಾಗಿ ನಡೆದುಕೊಳ್ಳತಕ್ಕಂಥ ವಿಷಯನ ನಾವು ಖಂಡನೆ. ಸಂದರ್ಭ ಹೆಂಗ್ ಬಂದಿದಪ್ಪ ಅಂತಂದ್ರೆ, ಇವತ್ತ ರೊಕ್ಕಿದ್ದವ ಅಂತ ಸೀಟ್ಗಳನ್ನ ಖರೀದಿ ಮಾಡುವುದರ ಮುಖಾಂತರ ನಿಜವಾದ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನ ಒಳ್ಳೆ ಹೊಡಿತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾರೆ. ಅದನ್ನ ನಾವು ಬಲವಾಗಿ ಹಾಗಾಗಿ ನೀಟ್ ಎಕ್ಸಾಮ್ ಅಂತಂದ್ರೆ ಅದು ಬಡ ಕಾರ್ಮಿಕರ, ಮಧ್ಯಮ ಮಕ್ಕಳ ಡಾಕ್ಟರ್ ಆಗುವಂತ ಕನಸು. ಆ ಕನಸಿಗೆ ನೀವು ಒಳ್ಳೆ ಹಿಡ್ತೀರಂತಂದ್ರೆ ಈ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ದೆಹಲಿ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳೇ, ನೀವು ಯಾರೂ ಕೂಡ ಒಪ್ಪಂಟಿ ಅಲ್ಲ.
ದೆಹಲಿಯಿಂದ ಕನ್ಯಾಕುಮಾರಿವರೆಗೆ, ಕನ್ಯಾಕುಮಾರಿಯಿಂದ ಕಲಬುರಗಿವರೆಗೆ ಇಡೀ ದೇಶದ ಯುವಕರು ನಿಮ್ಮ ಜೊತೆ ಇರ್ತೇವೆ. ನೀವು ಎದಗುತ್ತದೆ ಮುಂದೆ ಸಾಗಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಜೇವರ್ಗಿ ತಾಲೂಕಿನ ವಿವಿಧ ಕನ್ನಡ ಪರ, ರೈತ ಪರ, ದಲಿತ ಪರ ಸಂಘಟನೆ ವತಿಯಿಂದ ಮತ್ತು ASF ಸಂಘಟನೆ ವತಿಯಿಂದ ಎಲ್ಲ ನಮ್ಮ ಜೇವರ್ಗಿ ಜನತೆ ವತಿಯಿಂದ ಇವತ್ತು ಬೃಹತ್ ಹೋರಾಟದ ಮುಖಾಂತರ ಒಂದು ಖಡಕ್ಕಾದಂಥ ಎಚ್ಚರಿಕೆ ಏನಪ್ಪ ಅಂತಂದರೆ, ಇವತ್ತಿನ ದಿನ ಏನು ಈ ಕೇಂದ್ರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ 18 ಜನ ನನ್ನ ಸೋದರ ಮತ್ತು ಸೋದರರು ಇವತ್ತಿನ ದಿನ ಏನಾದ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಕೆಟ್ಟ ಘಟನೆ ನಮ್ಮ ಭಾರತ ದೇಶದಲ್ಲಿ ಏನು ಸಂಭವಿಸಿರೋದು ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ನೋವನ್ನು ಉಂಟು ಮಾಡಿದೆ. ಹಾಗಾಗಿ ಈ ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲ ಸಂಘಟನೆ ಪರವಾಗಿ ಎಚ್ಚರಿಕೆಯನ್ನು ತಿಳಿಸೋದೇನಂತಂದರೆ, ಅತಿ ಶೀಘ್ರದಲ್ಲೇ ಆ ಅಕ್ರಮ ವ್ಯವಹಾರದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಬಂಧಿಸಿ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷಣ ಕೊಟ್ಟು ಗಡೀಪಾರನ್ನು ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಕೇಂದ್ರದ ಏನು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಅವರನ್ನು ರಾಜೀನಾಮೆಯನ್ನು ಕೊಡಬೇಕಾಗಿದೆ. ಅದೇ ರೀತಿಯಾಗಿ ಏನು ಶಾಂತಿ ರೀತಿಯಿಂದ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಮಿತ್ರರ ಮೇಲೆ ಪೊಲೀಸ್ ದಿಲ್ಲಿಯ ಪೊಲೀಸ್ ಅಧಿಕಾರಿಗಳೇನದ ಲಾಠಿ ಚಾರ್ಜ್ ಮಾಡುವ ಮೂಲಕ ಒಂದು ಮಾನವೀಯತೆ ಮೌಲ್ಯವನ್ನು ಕುಂಠಿತಗೊಳಿಸ್ತಕ್ಕಂಥ ಕೆಟ್ಟ ನೀಚ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ಯಾರ. ಶೀಘ್ರವೇ ಅಂತ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿ ಅವರಿಗೂ ಸಹ ಬಂಧಿಸಬೇಕು. ಈ ನೀಟ್ ಪರೀಕ್ಷೆ ಒಟ್ಟಾರೆಯಾಗಿ ಪಾರದರ್ಶಕವಾಗಿ ನಡೀಬೇಕು. ಆ ವಿಚಾರದಲ್ಲಿ ನಮ್ಮೆಲ್ಲ ಎಲ್ಲ ಮುಖಂಡರ ಒಂದು ಬೇಡಿಕೆ ಏನಾದಂತಂದ್ರೆ, ಮುಂದೆ ಇಂಥ ಅಹಿತಕರ ಘಟನೆ ನಡೆದೇ ಹಾಗೆ ಮತ್ತು ಶಿಕ್ಷಣದ ಮೇಲೆ ವಿಶ್ವಾಸವನ್ನು ಬರುವಂಥ ಕ್ರಮವನ್ನು ಈ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಬೇಕು. ಇಲ್ಲಾಂದರೆ ನೈತಿಕ ಹೊಣೆಗಾರಿಕೆ ಮಾನ್ಯ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿ ರಾಜೀನಾಮೆಯನ್ನು ಕೊಡಬೇಕಂತ ಈ ಮೂಲಕ ನಾನು ನಮ್ಮ ಸಂಘಟನೆ ವತಿಯಿಂದ ತೀವ್ರವಾಗಿ ಉಗ್ರವಾಗಿ ಆಗ್ರಹಿಸ್ತಾ ಇದ್ದೀನಿ. ಮಹಾಲಕ್ಷ್ಮಿ, ಡೈರೆಕ್ಟ್ ಟಾಪಿಕ್ ಬರ್ತೀನಿ. ಏನಂತಂದ್ರೆ, ನಾವು ರಾತ್ರಿ ಹಗಲು ಎಲ್ಲ ಕಷ್ಟಪಟ್ಟು ನಮ್ಮ ಎಲ್ಲ ಅವರಿಗೂ ಒಂದು ಸ್ಟೇಜಿಗೆ ಬರಬೇಕು. ಅವ್ರ ನಾವು ಎಜುಕೇಶನ್ ನಮಗೂ ಒಂದು ಸ್ಥಾನಕ್ಕೆ ಒಯ್ಬೇಕಂತೇಳಿ 50-60 ಎಷ್ಟೋ ಸಾವಿರ ಕೊಟ್ಟು ದೇಶದಿಂದ ನಮಗೆ ಕಾಲೇಜಿಗೆ ಕಳಿಸ್ತಾರೆ. ನಾವು ಏನೋ ಒಂದು ಕನಸು, ನಮ್ಮ ಮಕ್ಕಳು ಏನೋ ಒಂದು ಕನಸು ಕಟ್ಕೊಂಡಿರ್ತಾರೆ, ಆ ಕನಸು ನನಸಾಗಬೇಕು ಅವ್ರಿಗಂತೇಳಿ ನಮ್ಗೆ ಓದಿಸ್ತಾರೆ. ಈ ಥರ ನಾವೆಲ್ಲ ಡಾಕ್ಟರ್ ಆಗ್ಬೇಕಂತ ಕನಸು ಕಟ್ಕೊಂಡಿವಿ. ಈ ಅಧಿಕಾರಿಗಳೆಲ್ಲ ಡಾಕ್ಟರ್, ಅವರೆಲ್ಲ ಅಧಿಕಾರಿ ಮಕ್ಕಳು ಎಲ್ಲ ನಮ್ಮ ಕಟ್ಟಿಗೆಶಿಂದ ಅವ್ರ ಕಟ್ಟಿಗೆಶಿಂದ ಮುಂದಕ್ಕೆ ಹೋಗ್ತಾರೆ. ನಾವೇನು ಹೋಗ್ತದ, ನಾವು ಬಡವರು ಓದಿಗೆಶಿಂದ ನಾವು ನೀಟ್ ಪಾಸ್ ಆಗಬೇಕು ಅಂತ ಎಲ್ಲ ನಂಬ್ಕೊಂಡಿದ್ದಾರೆಲ್ಲ. ಏನು ಮಾಡಬೇಕು, ನಾವು ಈ ಥರ ಪೇಪರ್ ಎಲ್ಲ ಲೀಕ್ ಮಂತ್ರಿಗಳೆಲ್ಲ ಕೊಡಲೇಬೇಕು ಇದಕ್ಕೆ.